ಓಂ ಶಾಂತಿ. ಇವತ್ತೆಲ್ಲರೂ ನಾವೊಂದು ಕತೆ ಕೇಳೋಣ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. 4 ಜನ ರಾಣಿಯರಿದ್ರು. ಅದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ರಾಣಿಯರಲ್ಲಿ ಚಿಕ್ಕ ರಾಣಿಯನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದ. ಎಲ್ಲೋದ್ರೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ. ಏನೇ ಮಾಡ್ಬೇಕಂದ್ರೆ ಅವ್ರನ್ನ ಕೇಳಿನೇ ಮಾಡ್ತಾ ಇದ್ದ. ಯಾರವರು? ಇನ್ನೊಬ್ರು 3ನೇ ರಾಣಿ ಇದ್ರು. ಎಲ್ಲಾದ್ರೂ ಹೋಗೋದು ಬರೋದು ಇದ್ದಾಗ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ರು. 2ನೇ ರಾಣಿಯನ್ನ ಅವರನ್ನ ಜಾಸ್ತಿ ಮನೆಯಲ್ಲೇ ಇರಕ್ಕೆ ಹೇಳ್ತಾ ಇದ್ರು. ಎಲ್ಲೂ ಸಹ ಅವ್ರನ್ನ ಜಾಸ್ತಿ ಎಲ್ಲಾದ್ರೂ ಹೋಗ್ಬೇಕು ಮಿತ್ರ ಸಂಬಂಧಿಗಳನ್ನ ಅವಾಗ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿಗೆ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ರು ಅಷ್ಟೇನೆ. ಯಾರು ಮೊದಲನೇ ರಾಣಿ ಇದ್ರು ಅವ್ರನ್ನ ತುಂಬಾ ತಿರಸ್ಕಾರ ಮಾಡ್ತಾ ಇದ್ರು. ಅವ್ರ ಹತ್ರ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅವ್ರನ್ನ ಏನು ಕೇಳ್ತಾನೆ ಇರ್ಲಿಲ್ಲ, ಏನಿಲ್ಲ. ಈ ತರ 4 ಜನ ರಾಣಿಯರು ಇದ್ರು. ಒಂದು ದಿನ ಏನಾಯ್ತು, ರಾಜನ ಅಂತಿಮ ಸ್ಥಿತಿ ಬಂತು. ಆಗ ಅಂತಿಮ ಸ್ಥಿತಿ ಬಂದಾಗ ಯಾರು ಪ್ರಿಯವಾದಂತ ರಾಣಿ ಚಿಕ್ಕ ರಾಣಿಯನ್ನ ಕೇಳದ, ನೀನ್ ನನಗೆ ತುಂಬಾ ಪ್ರಿಯವಾದಂತಹ ರಾಣಿ ಆಗಿದೆಯಾ, ನಾನು ನಿನ್ನನ್ನು ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೀನಿ, ನೀನ್ ನನ್ನ ಜೊತೆ ಬಾ ಅಂತ, ಮುಂದಿನ ಯಾತ್ರೆಯಲ್ಲಿ ಬಾ ಅಂತ, ನೀನ್ ನನ್ನ ಜೊತೆ ಬರ್ಲಿಕ್ಕೆ ರೆಡಿ ಆಗು ಅಂತ. ಆಗ 4ನೇ ರಾಣಿ ಹೇಳ್ತಾರೆ, ಇಲ್ಲಪ್ಪ ನನ್ನ ಕೈಲಾಗಲ್ಲ, ನಾನ್ ಬರಲ್ಲ. ಆ ಕ್ಷಣದಲ್ಲೇನೆ ನೀನು ನಿನ್ ಕೆಲಸ ಆಯ್ತು ಅಂತ ಬಿಟ್ಟು ಹೊಂಟೋಯ್ತಾರೆ. ನೀನು ಮುಂದಿನ ಯಾತ್ರೆನ ನೀನು ಒಬ್ಬನೇ ಮಾಡ್ಬೇಕಷ್ಟೇನೆ, ನಾನಂತೂ ಬರಲ್ಲ. ಆಮೇಲೆ 3ನೇ ರಾಣಿ ಹತ್ರ ಹೋದ, ಅವ್ರನ್ನ ಕೇಳ್ದ. ಆಗ ಅವ್ರು ಕೇಳ್ತಾನೆ, ನೀನ್ ಬರ್ತೀಯ ನನ್ನ ಜೊತೆ? ನೋಡಪ್ಪ, ನಾನ್ ನಿನಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ. ನಿಂದು ಏನೆಲ್ಲ ಅಂತಿಮ ಕ್ರಿಯೆ ಏನೇ ಇರ್ಬೋದು ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ. ಮುಂದೆ ಹೋಗೋದು ನಿನ್ನಿಗೆ ಬಿಟ್ಟಿದ್ದು, ನಾನಂತೂ ಬರಲ್ಲ. ನೀನು ಲಾಸ್ಟಲ್ಲಿ ನೀನು ಒಬ್ಬನೇ ಹೋಗ್ಬೇಕು. ಆಮೇಲೆ 2ನೇ ರಾಣಿ ಹತ್ರ ಹೋಗ್ತೀಯ, ನೀನ್ ನನ್ ಬರ್ತೀಯ ನನ್ನ ಜೊತೆ? ನಾನು ಸ್ಮಶಾನದವರೆಗೂ ಬರ್ತೀನಿ, ಮುಂದೆ ಹೋಗೋದು ನಿನಗೆ ಬಿಟ್ಟಿದ್ದು. ಇವನು ತುಂಬಾ ಉದಾಸಿ ಆದ. ನಾನು ಇವ್ರಿಗೆಲ್ಲ ಇಷ್ಟೆಲ್ಲ ಪ್ರೀತಿ ಕೊಟ್ಟೆ, ಆದ್ರೆ ಇವ್ರು ಯಾರು ನನ್ನ ಜೊತೆ ಬರಕ್ ರೆಡಿನೇ ಇಲ್ವಲ್ಲ, ಯಾರು ನನ್ನ ಜೊತೆ ಬರ್ಲಿಕ್ಕೆ ರೆಡಿನೇ ಇಲ್ವಲ್ಲ. ಆಗ ಮೊದಲನೇ ರಾಣಿ ಬಂದು ಹೇಳ್ತಾರೆ, ನಾನಿದ್ದೀನಲ್ಲ ನಿನ್ ಜೊತೆ ಬರ್ಲಿಕ್ಕೆ, ನಾನಿದ್ದೀನಿ, ನಿನ್ ಜೊತೆ ಬರ್ತೀನಿ. ನಾನಂತೂ ನಿನಗೆ ಜೀವನ ಪರ್ಯಂತ ಬರೀ ನಾನು ನಿನ್ನ ತಿರಸ್ಕಾರನೇ ಮಾಡಿದೆ. ನಾನು ಯಾವತ್ತೂ ನಿನ್ನನ್ನು ಕೇಳಲೇ ಇಲ್ಲ ನೀನು ಹೇಗಿದೆಯಾ ಏನು ಅಂತ. ಆದ್ರೆ ನೀನ್ ನನ್ನ ಜೊತೆ ಬರ್ಲಿಕ್ಕೆ ರೆಡಿ ಆಗಿದ್ಯಾ? ಹೌದು, ನಾನು ಬರ್ಲಿಕ್ಕೆ ರೆಡಿ ಆಗಿದ್ದೀನಿ. ಹಾಗೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ 4 ಜನ ಸಾಥಿಯರಿರ್ತಾರೆ. ಆತ್ಮದ ಮೊದಲನೆಯ ಜೊತೆಗಾರಿ ತನ್ನ ಕರ್ಮ. ನಾವು ಕರ್ಮದ ಕಡೆ ಯಾವತ್ತೂ ಗಮನನೇ ಕೊಟ್ಟಿಲ್ಲ. 2ನೇದೇನಪ್ಪ ಅಂದ್ರೆ ನಮ್ಮ ಮಿತ್ರ ಸಂಬಂಧಿಗಳು. ನಾವು ಅದ್ರ ಪ್ರತಿ ಬಹಳ ಪ್ರೀತಿ ಮತ್ತೆ ಮೋಹಕ್ಕೆ ವಶ ಆಗಿ ಅವ್ರ ಕಡೆ ತುಂಬಾ ಗಮನನ ಕೊಟ್ಟಿದ್ದೀವಿ. ಅವ್ರು ನಮ್ಮನ್ನ ಸ್ಮಶಾನದವರೆಗೂ ಬಿಡ್ತಾರೆ. ಮತ್ತೆ ನಾನ್ ಮುಂದೆ ಬರಲ್ಲ. ಮೂರನೇವ್ರು ಯಾರಿದ್ರು? ಧನ ಮತ್ತು ಸಂಪತ್ತು. ಇದು ನಮ್ಮನ್ನ ಎಲ್ಲದರಲ್ಲೂ ಶೃಂಗಾರ ಮಾಡೋದ್ರಲ್ಲಿ ಅಥವಾ ಏನೆಲ್ಲ ಅಸ್ಥಿಯನ್ನ ಅಥವಾ ಸ್ಮಶಾನಕ್ಕೆ ಹೋಗ್ಲಿಕ್ಕೆ ಎಲ್ಲದಕ್ಕೂ ನಮಗೆ ಹೆಲ್ಪ್ ಮಾಡುತ್ತೆ. ಎಲ್ಲವನ್ನ ಖರೀದಿ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. 4ನೇ ರಾಣಿ ಶರೀರ. ಯಾವಾಗ ಮೇಲಿಂದ ಪರಮಾತ್ಮ ನಮ್ಮನ್ನ ಕರೀತಾರೆ, ನಾವು ಈ ಶರೀರದ ಮುಖಾಂತರ ಏನೆಲ್ಲ ಕರ್ಮ ಮಾಡಿದೀವೋ, ಹೇಗೆ ನೋಡಿ ಆತ್ಮ ಮತ್ತೆ ಶರೀರ ಇಷ್ಟು ಪ್ರೀತಿಯಿಂದ, ಇಷ್ಟು ಲಗಾವು, ಒಂದು ಸೆಳೆತದಿಂದ ಇತ್ತು. ಯಾವಾಗ ಪರಮಾತ್ಮ ಮೇಲಿಂದ ಕರೀತಾರ, ಆಗ ಎಲ್ಲೇ ಇರ್ಬೋದು ನಾವು, ಅಥವಾ ದಾರಿಯಲ್ಲಿ ಇರ್ಬೋದು, ಟ್ರೈನಲ್ಲಿ ಇರ್ಬೋದು, ಬಸ್ಸಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಯಾವಾಗ ಮೇಲ್ಗಡೆಯವರು ನಮ್ಮನ್ನ ಕರೀತಾರೋ ಆಗ ನಾವೇನ್ ಮಾಡ್ತೀವಿ? ಶರೀರವನ್ನ ಬಿಟ್ಟು ಹೋಗ್ಲೇಬೇಕು. ಅಲ್ಲೇ ಶರೀರ ಏನ್ ಮಾಡುತ್ತೆ? ನಮ್ಮ ಜೊತೆತನವನ್ನ ಬಿಟ್ಬಿಡತ್ತೆ. ಈಗ ಧನ ಮತ್ತೆ ಸಂಪತ್ತಿ ಏನಿದೆ ಅದೆಲ್ಲ ನಮ್ಮನ್ನ ಏನ್ ಮಾಡುತ್ತೆ? ಅಲ್ಲಿ ಅಂತಿಮ ಕ್ರಿಯೆಯನ್ನ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಮನುಷ್ಯ ಏನ್ ಮಾಡ್ತಾರೆ? ಸ್ಮಶಾನದವರೆಗೂ ಬಿಟ್ಟೋಗ್ತಾರೆ. ಮಿತ್ರ ಸಂಬಂಧಿಗಳು ಸ್ಮಶಾನದವರೆಗೂ ಬಿಟ್ಟೋಗ್ತಾರೆ ಅಷ್ಟೇನೆ. ಆದ್ರೆ ಜೊತೆಯಲ್ಲಿ ಹೋಗೋದು ಕೇವಲ
ಕರ್ಮ. ಯಾಕೆಂದ್ರೆ ನಾವು ಜೀವನ ಪರ್ಯಂತ ಕರ್ಮದ ಕಡೆ ಗಮನನೇ ಕೊಟ್ಟಿರಲ್ಲ, ಆದರೆ ಜೊತೆಯಲ್ಲಿ ಬರೋವಂಥದ್ದು ಕೇವಲ ಕರ್ಮ ಮಾತ್ರ. ನೋಡಿ, ನೆಕ್ಸ್ಟ್ ಜನ್ಮದಲ್ಲೂ ಸಹ ನಮ್ಮ ಜೀವನ ಹೇಗಿರಬೇಕು ಅಂತ ಅದೇ ಒಂದು ಫಿಕ್ಸ್ ಮಾಡುವಂಥದ್ದಾಗಿದೆ. ಅದಕ್ಕೋಸ್ಕರ ಈಗ ನಾವು ಆ ಕರ್ಮದ ಕಡೆ ಗಮನವನ್ನು ಕೊಡಬೇಕು. ಏಕೆಂದರೆ ನಾವು ಪ್ರತಿ ಕ್ಷಣ ಒಳ್ಳೆ ಕರ್ಮವನ್ನು ಮಾಡಬೇಕು. ನೋಡಿ, ಈ ಶರೀರ ಬರೀ ಏನಪ್ಪಾ ಅಂದ್ರೆ ಈಗ ನಾವಿದ್ರ ಜೊತೆನೇ ಇರ್ತೀವಿ, ಆದ್ರೆ ಆತ್ಮ ಶರೀರವನ್ನ ಬಿಟ್ಟ ತಕ್ಷಣನೇ ಅದೇನಾಗುತ್ತೆ, ಇದರಿಂದ ಬಿಟ್ಟು ನಾವು ಹೊಂಟೋಗ್ತೀವಿ. ಇದಕ್ಕೆ ನೋಡಿ, ನಾವಿದ್ದಾಗ ಇದಕ್ಕೆ ತಿನ್ನಿಸ್ತೀವಿ, ಕುಡಿಸ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಆತ್ಮ ಶರೀರದಿಂದ ಭಿನ್ನಾದಾಗ ಈ ಶರೀರ ನಮಗೆ ಯಾವುದೇ ತರಹ ಹೆಲ್ಪ್ ಮಾಡಲ್ಲ. ಅದಕ್ಕೋಸ್ಕರ ನಾವು ಈ ಒಂದು 8 ಶಕ್ತಿಗಳು ಏನು ಬಾಬಾ ಹೇಳ್ತಾರೆ, ಇದನ್ನ ನಾವು ಧಾರಣೆ ಮಾಡ್ಕೋಬೇಕು. ಬಾಬಾ ಹೇಳಿದಂತ ಶಕ್ತಿಯನ್ನ ಆತ್ಮದಲ್ಲಿ ತುಂಬಿಕೊಂಡು, ಈಗ ಬಾಬಾ ಏನ್ ಹೇಳ್ತಾರೆ, ಅಂತಿಮ ಸಮಯ. ಈ ಅಂತಿಮ ಸಮಯದ ಒಳಗಡೆ ನಾವು ರೆಡಿಯಾಗಿ ಹೋಗ್ಬೇಕು. ಈಗ ಏನೆಲ್ಲ ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೋ ಅದಕ್ಕೆಲ್ಲ ನಾವು ಫುಲ್ ಸ್ಟಾಪ್ ಇಟ್ಟು ನಾವು ಮುಂದೆ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನ ನಾವು ಡಿಸ್ಕಸ್ ಮಾಡಬಾರ್ದು, ಮತ್ತೆ ನಾವು ಅದನ್ನ ವರ್ಣನೆಯೂ ಮಾಡಬಾರ್ದು. ಈಗ ನಮಗೆ ಮಾತುಗಳನ್ನ ಅಳವಡಿಸ್ಕೊಳ್ಳೋದಿರ್ಬೋದು ಅಥವಾ ಸಮಾವೇಶ ಮಾಡ್ಕೊಳ್ಳುವಂತಹ ಶಕ್ತಿ ನಮ್ಮ ಒಳಗಡೆ ಬರಬೇಕು. ಯಾಕೆಂದ್ರೆ ಮುಂದೆ ನಮ್ಮ ಒಂದು ವ್ಯವಹಾರದ ಅನುಸಾರವಾಗಿನೇ ನಮ್ಮ ಜೀವನ ನಡೆಯುವಂಥದ್ದು. ಅದಕ್ಕೋಸ್ಕರ ಸದೈವ ನಾವು ಈ ಕರ್ಮಗಳ ಕಡೆ ನಾವು ಗಮನವನ್ನ ಇಟ್ಕೋಬೇಕು, ಮತ್ತೆ ಸದಾ ಜಾಗೃತರಾಗಿರ್ಬೇಕು. ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಓಂ ಶಾಂತಿ.